ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅನಿವಾರ್ಯವಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಒಪ್ಪಿಕೊಂಡಿದ್ದಾರೆ. ಆದರೆ ಈಗ ಅವರಿಗೆ ಶಾಕಿಂಗ್ ನ್ಯೂಸ್. ಕಾರಣ ಜಗದೀಶ್ ಶೆಟ್ಟರ್ ಅವರ ಎಂಟ್ರಿಗೆ ರಮೇಶ್ ಜಾರಕಿಹೊಳಿ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಟಿಕೆಟ್ ವಿಚಾರದಲ್ಲಿ ಬದಲಾವಣೆಯಾಗಬೇಕು ಅಂತ ಹೇಳೋದರ ಜೊತೆಗೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ರಮೇಶ್ ಜಾರಕಿಹೊಳಿ ಸ್ಥಳೀಯ ಕಾರ್ಡ್ ಅನ್ನು ಪ್ರಯೋಗಿಸಿದ್ದಾರೆ. ಫೈನಲ್ ಆಗಿಲ್ಲ, ಪೆಂಡಿಂಗ್ ಇಟ್ಟಾರೆ. ನಾವು ಸ್ಥಳೀಯವಾಗಿ ನಮ್ಮ ಲೋಕಸಭೆ ವ್ಯಾಪ್ತಿ ಬರುವಂಥ ಅಭ್ಯರ್ಥಿ ಕೂಡ ಹೇಳಿದ್ದೇವೆ. ನಮ್ಮ ಹೊರಗಿನವ್ರಿಗಿಂತ ನಮ್ಮ ಸ್ಥಳೀಯ ಮೊದಲು ಕೊಟ್ಟು ನಾವು ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕ್ಯಾಂಡಿಡೇಟ್ ಕೊಟ್ಟು ಗೆಲ್ಲಿಸಲಿಕ್ಕೆ ಎಲ್ಲ ಹಂತ ಪ್ರಯತ್ನ ಮಾಡ್ತೇವೆ. ಕೊನೆಗೆ ಹೈಕಮಾಂಡ್ ಏನು ನಿರ್ಣಯ ಅದಕ್ಕೆ ನಾವು ಬರ್ತೇವೆ. ಜಗದೀಶ್ ಶೆಟ್ಟರ್ ಕೊಡಬೇಕಂತ ಚರ್ಚೆ ಆಗ್ತಿರೋದು ಸರ್. ಚರ್ಚೆ ಆಗಿದ್ದೇನೆ, ಫೈನಲ್ ಆಗಿಲ್ಲ. ನಾವು ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ. ನಮ್ಮದು ಇಷ್ಟೇ ಮನವಿ ಇದಲ್ಲ, ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಕ್ಯಾಂಡಿಡೇಟಿಗೆ ಕೊಡಬೇಕಂತ ಮನವಿ ಇದೆ. ಸಿಗ್ಬೋದು, ಇಲ್ಲ ಹೊರಗೆ ಬೇಡ ಅನ್ನೋದಿಲ್ಲ, ಹೈಕಮಾಂಡ್ ನಿರ್ಣಯ ತಗೊಳ್ಳಿ. ಬಟ್ ನಾವು ಸ್ಥಳೀಯವಾಗಿ ಲೋಕಸಭೆ ವ್ಯಾಪ್ತಿ ಬರುವಂಥ ಕ್ಯಾಂಡಿಡೇಟಿಗೆ ಕೊಡಬೇಕು ಪದೇ ಮನವಿ ಮಾಡ್ತೀವಿ. ಅದರ ಸಂಜಯ್ ಪಾಟೀಲ್ ಅದಾರ, ಜಿಡ್ಲಿ ಅದಾರ, ಮತ್ತು ಇದು ಸ್ಥಳೀಯ ಮಂಗಲ ಅವ್ರ ಸಿಟ್ಟಿಂಗ್ MP ಅದಾರ. ಸ್ಥಳೀಯವಾಗಿ ಕೊಡುತ್ತೆ ಮನವಿ ಮಾಡ್ತೀವಿ. ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಇದಾವೆ. ಇದರ ಬೆನ್ನಿಗೆ ಈಗ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದನ್ನು ನೋಡಿದ್ರಿ. ಲೋಕಲ್ ಕಾರ್ಡ್ ಅನ್ನು ಅವರು ಪ್ರಯೋಗಿಸ್ತಾ ಇದ್ದಾರೆ. ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳೋ ಮುಖಾಂತರ ಜಗದೀಶ್ ಶೆಟ್ಟರ್ ಅವರ ಎಂಟ್ರಿಗೂ ಮುಂಚಿತವಾಗಿ ಅಪಸ್ವರ ಮತ್ತು ಆಕ್ಷೇಪ ರಮೇಶ್ ಜಾರಕಿಹೊಳಿಯವರ ಮಾತಿನಲ್ಲಿ ಕಾಣಿಸ್ತಾ ಇದೆ. ಬರೋದ್ ಬೇಡ ಅನ್ನೋ ಅಭಿಪ್ರಾಯದ ರೀತಿಯಲ್ಲಿದೆ. ನಿನ್ನೆ ತಾನೇ BS ಯಡಿಯೂರಪ್ಪ ಅವರ ನಿವಾಸದಲ್ಲಿ ಜಗದೀಶ್ ಶೆಟ್ಟರ್ ಅನಿವಾರ್ಯವಾಗಿ ಒಪ್ಕೊಂಡಿದ್ರು ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ. ಈಗ ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.